ಹಾಯ್ ನಮಸ್ಕಾರ, ವೆಲ್ಕಮ್ ಟು ತುಳಜಾ ವ್ಲಾಗ್ ಚಾನಲ್. ಎಲ್ಲರೂ ಹೇಗಿದ್ದರೆ ಚೆನ್ನಾಗಿದ್ದಾರೆ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನಿನ್ನೆ ಬೆಳಿಗ್ಗೆ ಹಾಕಿದ್ನಲ್ಲ ಅದ್ರ ಮುಂದಿನ ವಿಡಿಯೋ ಆಗಿರುತ್ತೆ ಇದು. ನಿನ್ನೆ ವಿಡಿಯೋದಲ್ಲಿ ಪದ್ಮಾವತಿ ಮತ್ತು ಲಕ್ಷ್ಮಿನೂ ಮದುಮಗಳಾಗಿ ಬಳೆ ಶಾಸ್ತ್ರ ಎಲ್ಲ ಮಾಡಿ ಮುಗಿಸಿದ್ದಾಗಿದೆ. ಅದರಲ್ಲಿ ಈ ಮುಂದಿನ ವಿಡಿಯೋದಲ್ಲಿ ಶ್ರೀನಿವಾಸ ಮದುಮಗನಾಗಿ ಅವನು ಅಲಂಕರಿಸಿ ಆಮೇಲೆ ಈಗ ಮದುಮಗನು ಮಂಟಪಕ್ಕೆ ಹೋಗೋ ಕಾರ್ಯಕ್ರಮನ ಮಾಡ್ತಾಯಿದ್ದಾರೆ. ಇವಾಗ ಶ್ರೀನಿವಾಸನ ತಗೊಂಡು ಇಲ್ಲಿ ಏನು ಇದು ತೂಗ್ತಾ ಇದ್ದಾರಲ್ವ ಶ್ರೀನಿವಾಸ, ಅದು ಶ್ರೀನಿವಾಸನಿಗೆ ಅಲಂಕಾರ ಮಾಡಿ ಮಂಟಪಕ್ಕೆ ಕರೆದುಕೊಂಡು ಹೋಗ್ತಾ ಇರುವಂಥ ದೃಶ್ಯ ಇದು. ಈ ರೀತಿ ಫಂಕ್ಷನ್ನ ಮಾಡಿದ್ರು ತುಂಬಾ ಚೆನ್ನಾಗಿತ್ತು. ಇವಾಗ ಶ್ರೀನಿವಾಸಿಗೆ ಮದುಮಗನ ಮಾಡಿ ಕರ್ಕೊಂಡು ಹೋದ ಮೇಲೆ ಅಲ್ಲಿ ಏನು ಮಾಡ್ತಾರೆ, ಮದುಮಗನ ಮಾಡಿ ಅವರು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಹಾಗೆ ಮತ್ತು ನಾವೇನು ವರದಕ್ಷಿಣೆ ಅಂತ ಕೊಡ್ತೀವಲ್ಲ, ಅದೇ ರೀತಿಯಲ್ಲಿ ಶ್ರೀನಿವಾಸದ ಹೆಂಡತಿ ಆದಂಥ ಲಕ್ಷ್ಮಿ ಮತ್ತು ಪದ್ಮಾವತಿ ತಂದೆ ತಾಯಿ ಅವರು ಏನು ಕೊಡ್ತಾರೆ, ಯಾವ ರೀತಿ ಇದೆ, ಪ್ರತಿಯೊಂದು ಹಾಡಿನ ಮೂಲಕ ಹೇಳಿದ್ದಾರೆ, ಕತೆ ಮೂಲಕ ಹೇಳಿದ್ದಾರೆ. ತುಂಬಾ ಚೆನ್ನಾಗಿದೆ. ನೀವು ಕೂಡ ಪೂರ್ತಿಯಾಗಿ ವಿಡಿಯೋ ನೋಡಿ. ಮತ್ತು ಹಾಗೆ ನನಗೆ ಕೆಲವೊಬ್ಬರು ಕೇಳಿದ್ದೀರಾ, ಹಾಡಿದೆಯಲ್ವಾ ಕಾಪಿರೈಟ್ ಬರುತ್ತಾ ಅಥವಾ ಬರಲ್ಲ ಅಂತ. ನನಗೂ ಗೊತ್ತಿಲ್ಲ. ಅಂದರೆ ನನಗೆ ಗೊತ್ತಿರೋ ಪ್ರಕಾರ DJ ಸೌಂಡು, ಆಮೇಲೆ ಬೇರೆ ಹಾಡುಗಳನ್ನು ಬರುತ್ತಲ್ಲ ಟಿ ವಿಯಲ್ಲಿ, ಬೇರೆ ಮ್ಯೂಸಿಕ್ ಮೊಬೈಲ್ಗಳಲ್ಲಿ, ಅಂಥ ಮ್ಯೂಸಿಕ್ಗಳ ಅಂಥ ಹಾಡುಗಳಲ್ಲಿ ಕಾಪಿರೈಟ್ ಬರುತ್ತೆ. ಮತ್ತು ಇದು ಓನ್ನಾಗಿ ಹಾಡಿರುವಂಥದ್ದು, ಅವರೇ ಕೂತ್ಕೊಂಡು ಹಾಡಿರುವಂಥದ್ದು. ಆ ಹಾಡಿಗೆ ಕಾಪಿರೈಟ್ ಬರಲ್ಲ ಅಂತ ನಾನು ಅಂದ್ಕೊಂಡು ಹಾಕಿದ್ದೀನಿ. ನನಗೂ ಅಷ್ಟೊಂದು ಗೊತ್ತಿಲ್ಲ. ಗೊತ್ತಿರೋರು ಯಾರಾದರೂ ಇದ್ದರೆ ಆ ರೀತಿ ಕೂತ್ಕೊಂಡು ಹಾಡಿದ್ದು ಕೂಡ ಕಾಪಿರೈಟ್ ಬರುತ್ತೆ ಅಂದರೆ ಮುಂದೆ ಏನಾಗುತ್ತೋ ಅದು ಆಮೇಲೆ ನೋಡೋಣ. ಗೊತ್ತಿದ್ದರೆ ಹೇಳಿ, ಕಮೆಂಟ್ ಮಾಡಿ ತಿಳಿಸಿ. ಅದು ನಾವು ತಿಳ್ಕೊಬೇಕಲ್ವ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಈ ರೀತಿ ನೀವು ಕಮೆಂಟ್ ಮಾಡಿ ನನಗೆ ತಿಳಿಸಿ. ಮತ್ತು ನೀವು ಕೂಡ ಪೂರ್ತಿಯಾಗಿ ವಿಡಿಯೋ ನೋಡಿ ಇದನ್ನು ಕಣ್ಣು ತುಂಬಿಕೊಳ್ಳಿ ಅಂತ ನಾನು ಕೇಳ್ಕೊತೀನಿ. ನನಗಂತೂ ತುಂಬಾ ಖುಷಿ ಅನಿಸಿದೆ. ನೀವು ಕೂಡ ಈ ಶ್ರೀನಿವಾಸ ಕಲ್ಯಾಣನ ಪೂರ್ತಿಯಾಗಿ ನೋಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ಇದನ್ನು ಎಲ್ಲರಿಗೂ ಸಿಗಲ್ಲ, ಹಾಗೆ ಎಲ್ಲ ಟೈಮಲ್ಲಿ ಸಿಗಲ್ಲ. ಮೊಬೈಲ್ ನಾವು ಸಾಕನ್ನಷ್ಟು ಟೈಮಲ್ಲಿ ನೋಡ್ಬೋದು, ಏನೇನೋ ನೋಡ್ತೀವಿ ಫೋನಲ್ಲಿ. ಆದರೆ ದೇವರ ನಾಮ, ದೇವರ ಪೂಜೆಗಳು, ಶ್ರೀನಿವಾಸ ಕಲ್ಯಾಣ ನೋಡೋದೇ ಒಂದು ತುಂಬ ಅದ್ಭುತವಾದ ದೃಶ್ಯ. ಇದು ತುಂಬ ಪುಣ್ಯದ ಕೆಲಸ ಅಂತಲೇ ಹೇಳ್ಬೋದು. ನೀವು ಕೂಡ ಪೂರ್ತಿಯಾಗಿ ವಿಡಿಯೋ ನೋಡಿ. ಇವಾಗ ಲಕ್ಷ್ಮೀ ದೇವಿಗೆ ನೋಡಿ ಮದುಮಗಳನ್ನ ಮಾಡಿ ಕರೆದುಕೊಂಡು ಹೋಗ್ತಾ ಇರುವಂಥದ್ದು. ಅದ್ರ ಮುಂದಿನ ವಿಡಿಯೋದಲ್ಲಿ ಪದ್ಮಾವತಿನ ಕರೆದುಕೊಂಡು ಹೋಗಿರುವಂಥದ್ದು. ಈಗ ಲಕ್ಷ್ಮೀ ದೇವಿ ಮತ್ತು ಶ್ರೀನಿವಾಸನನ್ನು ಕರೆದುಕೊಂಡು ಹೋಗ್ತಾ ಇರುವಂಥದ್ದು. ಎಂಥ ಚೆಂದ ಅಂತೀರಾ, ಎಂಥ ಚೆಂದ ಅಂತೀರಾ. ನೋಡೋಕ್ಕಾಗಲಿ, ಕೇಳೋಕ್ಕೋಗಿ ಆನಂದ ಅಂದರೆ ಆನಂದ ನಿಜವಾಗಲೂ. ಇವಾಗ ತುಂಬ ಮೊಬೈಲ್ ಮೇಲೆ ಇಂಟ್ರೆಸ್ಟ್, ಏನೇನೋ ಬೇಡದಿರೋದೆಲ್ಲ ನೋಡಿ ತಿಳ್ಕೊತೀರ. ಆದರೆ ಇಂಥದ್ದು ನೋಡಿ, ಸ್ವಲ್ಪ ಇಂಥದ್ದು ನೋಡಿ, ಇದ್ರ ಬಗ್ಗೆನೂ ತಿಳ್ಕೊಳ್ಳೋದು ತುಂಬ ಅಗತ್ಯವಿದೆ ಅಂತಲೇ ಹೇಳ್ತೀನಿ. ಈಗಿನ ಕಾಲದಲ್ಲಂತೂ ಮುಗಿದೋಗ್ಬಿಟ್ಟಿದೆ ದೇವ್ರ ಪೂಜೆಗಳನ್ನ. ಏನೋ ದೇವ್ರ ಪೂಜೆ ಮಾಡ್ತಾರೆ ಇವಾಗಿನ ಕಾಲದಲ್ಲಿ ಅಂದರೂ ಶೋಕಿಗೆ, ಅದೂ ಕೂಡ ಶೋಕೆ ಮಾಡ್ತಾ ಇರೋದು. ಎಲ್ಲ ಚೆಂದ ಕಾಣಬೇಕು, ಬರೀ ಚೆಂದ ಕಾಣಬೇಕು, ಭಕ್ತಿಯಿಂದ ದೇವರಿಗೆ ಅರ್ಪಿಸ್ಬೇಕು ಅನ್ನೋದೇನಿಲ್ಲ. ಒಟ್ಟೆ ಚೆನ್ನಾಗಿ ಕಾಣಿಸ್ಬೇಕು. ಎಲ್ಲ ಆಡಂಬರ ಪೂಜೆಗಳು. ಆದರೆ ದೇವರಿಗೆ ಏನು ಸಲ್ಲುತ್ತೆ ಅನ್ನೋದು ತುಂಬ ಚೆನ್ನಾಗಿ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ ಕತೆ ಮೂಲಕ. ನೀವು ಕೂಡ ಚೆನ್ನಾಗಿ ಕೇಳಿ. ಕುರ್ವಂತು ನೋ ಮಂಗಲಂ ಸುಲಗ್ನಾ ಸಾವಧಾನ ಸುಮೂರ್ತೆ ಸಾವಧಾನ ಶ್ರೀಲಕ್ಷ್ಮೀ ನಾರಾಯಣ ಧ್ಯಾನ ಸಾವಧಾನ ಲಕ್ಷ್ಮೀರ್ಯಸ್ಯ ಪರಿಗ್ರಹ ಕಮಲಭೋ ಸೂನರ್ಗರುತ್ಮಾನ್ ರದಃ ಪೌತ್ರಶ್ಚಂದ್ರ ವಿಭೋಜನ ಸುರಗುರೋ ಶೇಷಶ್ಚ ಜಯ್ಯಾದನಃ ಬ್ರಹ್ಮಾಂಡಂಬರ ಮಂದಿರಂ ಸುರಗಣಾ ಬ್ರಹ್ಮಾ ವಾಯುಗಿರೀಟರೇಟ ಗರುಡ ದೇವೇಂದ್ರ ಕಾಮೋ ಗುರೋ ಚಂದ್ರಾರ್ಕೌ ವರುಣಾನಲೌ ಮನುಯಮೌ ವಿತ್ತೇಜ ವಿಘ್ನೇಶ್ವರ. ನನಗೆ ಈ ಶ್ಲೋಕದ ಅವಶ್ಯಕತೆಯೇ ಇಲ್ಲ. ಹಾಗಾದ್ರೆ ಏನು ಹೇಳ್ತೀವಿ? ಶ್ರೀನಿವಾಸ ತಾನೇ ಒಂದು ಶ್ಲೋಕವನ್ನ ಮಾಡಿದ. ಪದ್ಮಾವತಿ ಹೇಳ್ತಾನೆ, ದಾರದಲ್ಲಿ ಪೋಲಿಸಿದ ಈ ಮಾಂಗಲ್ಯವನ್ನ ನಿನ್ನ ಕೊರಳಿನಲ್ಲಿ ಕಟ್ತಾ ಇದ್ದೀನಿ. ಇದು ಜಗತ್ತಿನ ಕಲ್ಯಾಣಕ್ಕೋಸ್ಕರವಾಗಿ ಕಟ್ತಾ ಇದ್ದೀನಿ. ನನಗೆ ಮದುವೆಯ ಅವಶ್ಯಕತೆ ಇಲ್ಲ, ಆದ್ರೆ ಮದುವೆ ಮಾಡಿಕೊಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇಡೀ ಜಗತ್ತು ಕಲ್ಯಾಣವನ್ನ ಕಾಣಬೇಕು. ಯಾರು ಶ್ರೀನಿವಾಸ ಕಲ್ಯಾಣ ಅಂತ ಅನುಸಂಧಾನ ಮಾಡ್ತಾರೆ, ಆ ಮೂಲಕವಾಗಿ ಬ್ರಹ್ಮಲೋಕರಿಗೀರ್ಯ ವಿಕ್ರಮರ ಪಂಚಬೋಧಾರಾಜ್ಞ ಸರ್ವದೇವತಾ ಇಮಾಂ ಗಣ್ಯಾಂ ಪ್ರದಾಸ್ಯಾಮಿ ವಿದೃಢಾ
अत्रिगोत्रोद्भवाम सुवीरशर्मण प्रभुत्रीम समुद्रराज शर्मण पौत्रीम आकाशराज शर्मण पुत्रीम पद्मावती नाम्नीं श्री उमा महालक्ष्मीं कन्यां वासिष्ठमैत्रावरुण कौण्डिन्यत्रयार्षे त्रिप्रवरान्विता वसिष्ठगोत्रोद्भवस्य वसुदेव सुवीर शर्मण पुत्राय वसुदेव शर्मण पुत्राय श्रीनिवास शर्मणे श्रीधर रूपिणे वराय त्रिगोत्रोद्भवाम आकाशराज शर्मण पुत्री पद्मावती नाम्नीं श्री रूपा महालक्ष्मीं कन्यां वसिष्ठगोत्रोद्भवस्य ययातिराज शर्मण प्रपौत्राय शूरसेन शर्मण मांगल्यं कल्पनाय जगज्जीवनहेतुना तस्मै भक्तानुस्मरे ಕಟ್ಟಿದ ಮಂಗಳ ಸೂತ್ರವ ದೇವ ಕಟ್ಟಿದ ಮಂಗಳ ಸೂತ್ರವ ಕಟ್ಟಿದ ಮಂಗಳ ಸೂತ್ರವ ದೇವ ಕಟ್ಟಿದ ಮಂಗಳ ಸೂತ್ರವ ಕಟ್ಟಿದ ಮಂಗಳ ಸೂತ್ರವ ದೇವ ಕಟ್ಟಿದ ಮಂಗಳ ಸೂತ್ರವ ಕಟ್ಟಿದ ಮಂಗಳ ಸೂತ್ರವ ದೇವ ಕಟ್ಟಿದ ನೋಡಿ ಶ್ರೀನಿವಾಸ ಕಲ್ಯಾಣ ಮುಗಿದ ಆದಮೇಲೆ ನಾವು ಆಚೆ ಕಡೆ ಬಂದ್ವಿ. ಭಾಗ್ಯ ಒಂದು ಕಡೆ, ನಾನು ಒಂದು ಕಡೆ. ಕ್ಯಾಮ್ರಾ ಆನ್ ಮಾಡಿದ್ರೆ ಸಾಕು ಭಾಗ್ಯ ಓಡಿ ಹೋಗ್ತಾಯಿದ್ಲು. ಅದಕ್ಕೆ ಬೈದು ಕರೆದೆ, ಯಾವ್ದ್ಯಾಕೆ ಆ ಥರ ಮಾಡ್ತಾಯಿದ್ದೆ ಅಂತ. ಅವಳಿಗೇನೋ ಗೊತ್ತಿಲ್ಲ, ಇಷ್ಟ ಆಗ್ತಾಯಿಲ್ಲ ಅಂತ ಕ್ಯಾಮ್ರಾದ ಮುಂದೆ ಬರೋಕ್ಕೆ. ಅದಕ್ಕೋಸ್ಕರ ಹಾಗೆ ಕರೆದು, ಜನ ಜಾಸ್ತಿ ಆಗ್ತಾರೆ, ಊಟ ಬೇರೆ ಇದೆ, ಊಟ ಮಾಡ್ಕೊಂಡು ಹೋಗೋಣ ಅಂತ ಹೋದ್ರೆ. ದೇವ್ರ ಪ್ರಸಾದ ದೇವಸ್ಥಾನಕ್ಕೆ ಬಂದಮೇಲೆ, ಅದು ಶ್ರೀನಿವಾಸ ಕಲ್ಯಾಣ ಮುಗಿಸಿದ ಮೇಲೆ ಊಟ ಮಾಡದೆ ಹಾಗೆ ಹೋಗೋಕ್ಕಾಗತ್ತಾ? ಅದಕ್ಕೋಸ್ಕರ ಪ್ರಸಾದ ತೊಗೊಂಡು ಹೋಗೋಣ ಅಂತ ಹೇಳಿಬಿಟ್ಟು ನಾನು ಭಾಗ್ಯ ಇಬ್ಬರು ಬಂದಿದ್ದೀವಿ. ಬನ್ನಿ ಹೋಗಿ ಪ್ರಸಾದ ತಿಂದ್ಕೊಂಡು ಮನೆಗೆ ಹೋಗ್ತಾಯಿದ್ದೀವಿ. ಈಗ ಪ್ರಸಾದ ಎಲ್ಲ ತೊಗೊಂಡಾಯಿತು. ತೊಗೊಂಡು ಆದಮೇಲೆ ನಾವು ಇವಾಗ ಮನೆಗೆ ಹೋಗ್ತಾಯಿದ್ದೀವಿ. ಲಡ್ಡು ಕೊಡ್ತಾಯಿದ್ರು. ಪ್ರಸಾದ ಏನೋ ತಿಂದ್ಬಿಟ್ಟು ಆದಮೇಲೆ ನಾವು ಹೋಗಿ ಮತ್ತೆ ಲಡ್ಡು ಇಸ್ಕೊಂಬಂದಿದ್ದು ಕ್ಯೂವಲ್ಲಿ ನಿಂತ್ಕೊಂಡು. ನಮ್ಮ ಭಾಗ್ಯ ಬೈತಾ ಇದ್ಲು, ನೀನೊಂಥರ ಬರ್ಗೆಟೋರ್ ಥರ ಆಡ್ತಾಯಿದ್ದೆ ಯಾಕಮ್ಮ ಅಂತೇಳ್ಬಿಟ್ಟು. ಆದರೆ ಏನು ಮಾಡೋದು, ಅದೇ ಅಂದರೆ ನನಗೆ ದೇವ್ರ ಪ್ರಸಾದ ಅಂದರೆ ತುಂಬಾ ಇಷ್ಟ. ಅದಕ್ಕೋಸ್ಕರ ನಾನು ಪ್ರಸಾದನ ತೊಗೊಂಡು ಬಂದೆ, ಬಿಟ್ಟಿಲ್ಲ. ನೋಡಿ, ಇಬ್ಬರು ಒಂದೊಂದು ಈ ಕವರಲ್ಲಿ ಪ್ರಸಾದನ ಇಸ್ಕೊಂಬಂದಿವಿ. ಲಡ್ಡು ಕೊಟ್ಟಿದ್ದಾರೆ, ಮತ್ತು ಅಕ್ಷದ ಕಾಳಿದೆ, ಮತ್ತು ದಾರ ಇದೆ. ಅದನ್ನು ಏನು ಮಾಡಬೇಕಂತ ಗೊತ್ತಿಲ್ಲ ಇನ್ನೂ. ತೊಗೊಂಡು ಬಂದಿದ್ದೀನಿ. ಗೊತ್ತಿರೋರಿಗೆ ಕೇಳಿ ಅದನ್ನು ಏನು ಮಾಡೋದು ಅಂತ ಮಾಡೋಣ. ನಮಗೂ ಏನು ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಹೋಗಿರೋದು. ಹಾಗಾಗಿ ತುಂಬಾ ಖುಷಿ ಆಯಿತು ನನಗೆ. ನಿಜಕ್ಕೆ ಹೇಳ್ಬೇಕಂದ್ರೆ ನನಗೆ ದೇವ್ರಂದರೆ ತುಂಬಾ ಇಷ್ಟ. ಅಂಥದ್ರಲ್ಲಿ ಶ್ರೀನಿವಾಸ ಕಲ್ಯಾಣ ನಾನು ಯಾವತ್ತೂ ನೋಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ನೋಡಿರೋದು. ಅದಕ್ಕೋಸ್ಕರ ತುಂಬಾ ಖುಷಿಯಿಂದ ನೋಡಿದೆ ನಾನು ಕೂಡ. ನೀವು ನೋಡಿದ್ದೀರ ಅನ್ಕೋತೀನಿ.